ಹೋಳಿ ಹಬ್ಬದ ಹೋರಾಟದ ಸಲುವಾಗಿ ನಾವು ಆದರೆ ಯಾತಕ್ಕೋಸ್ಕರ ನೀವು ಹೋರಾಟ ಮಾಡ್ತಾ ಇದ್ದಾರೆ ಅವಾಗ ಅವರ ದೃಷ್ಟಿಗೆ ಇವೆಲ್ಲ ಕಾನೂನುಗಳನ್ನು ಅನುಷ್ಠಾನ ಮಾಡ್ತಾರೆ. ಹೋಳಿ ಹಬ್ಬ ಆಕಾಂಕ್ಷೆಗಳನ್ನು ಮಾತ್ರ ಮಾರ್ಪಾಡು ಮಾಡಿಕೊಟ್ರೆ ನಾವು ಸುಲಲಿತವಾಗಿ ಹೋಳಿ ಹಬ್ಬ ನಾವು ಕೋಟಿಗೆ ಮನವರಿಕೆ ಮಾಡಬೇಕು. ಯಾವ 4 ಅಂಶಗಳಿದ್ದಾವೆ. 4 ಅಂಶ ನಂತರ ಕೋರ್ಟು ನೀವು ಹೋರಾಟ ಮಾಡೋ ಅಗತ್ಯ ಇಲ್ಲ, ಜಲ್ಲಿಕಟ್ಟು ಆದೇಶ ಯಾವ ರೀತಿ ಇತ್ತು ಅದರ ಆದೇಶದ ಅಡಿಯಲ್ಲೇ ಸರ್ಕಾರ ಕೂಡ ಇದು ನಡೆಸಬೇಕು. ಆದ್ರಿಂದ ಎಲ್ಲ ಕಾನೂನು ಈ ಜಾನಪದ ಕ್ರೀಡೆ ಹೋರಿ ಹಬ್ಬದ ಪ್ರೋತ್ಸಾಹ ಕಡೆಗೆ ಇರಬೇಕು ಹೊರತು ಅದನ್ನ ಹತ್ತಿಕ ಕಡೆಗೆ ಇರ್ಕೂಡ್ದು ಕಾನೂನು. ಆದ್ರಿಂದ ಆ 4 ಅಂಶಗಳನ್ನ ಇಲ್ಲೇ ಕೋರ್ಟಲ್ಲೇ ನಾವು ಅದನ್ನ ಮಾರ್ಪಾಡು ಮಾಡಿಕೊಡುವಂತ ಆದೇಶವನ್ನು ಕೊಟ್ಟು ಅದನ್ನ ಬರೋ ದಿನಗಳಲ್ಲಿ ಈ ಹೋರಿ ಹಬ್ಬ ಯಾವುದೇ ತೊಂದರೆ ಇಲ್ಲದೆ ಕಾನೂನಿನ ಚೌಕಟ್ಟಿನೊಳಗೆ ಸುಲಲಿತವಾಗಿ ನಡೆಯುವ ರೀತಿಯಲ್ಲಿ ಆದೇಶವನ್ನ ನಿನ್ನೆ ಕೊಟ್ಟಿದ್ದಾರೆ. ಅದಕ್ಕೇನು ಆದೇಶ ಏನು ಕೊಡ್ತಾರೆ? ಆದೇಶ ಸರ್ಕಾರಕ್ಕೆ ಆದೇಶವನ್ನ ಮಾಡಿದ್ದಾರೆ. ಈ ಯಾವ 4 ಅಂಶಗಳು ಈ ಸುತ್ತೋಲೆಯಲ್ಲಿ ಮೇಲ್ನೋಟಕ್ಕೆ ಹೋರಿ ಹಬ್ಬ ಆಚರಣೆಗೆ ಅಡಚಣೆ ಉಂಟು ಮಾಡ್ತಿದೆಯೋ ಅದನ್ನ ಮಾರ್ಪಾಡು ಮಾಡಿಕೊಡ್ಬೇಕು. ಹಾಗೂ ಅದನ್ನ ಎಲ್ಲಿ ಯಾವ ರೀತಿಯಲ್ಲಿ ಇದನ್ನ ತೆಗೆದುಹಾಕಬೇಕು ಅದನ್ನ ಸರ್ಕಾರ ತೀವ್ರಗತಿಯಲ್ಲಿ ಮಾಡಬೇಕು. ಸುತ್ತೋಲೆ ಇರೋದು ಕಾನೂನು ಇರೋದು ಪ್ರೋತ್ಸಾಹ ಕೊಡಕ್ಕೆ ಹೊರತು ಅದನ್ನ ಅಡಚಣೆ ಮಾಡಕ್ಕಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ನಿನ್ನೆ ಆದೇಶವನ್ನ ಮಾಡಿದ್ದಾರೆ. ಆದೇಶದ ಪ್ರತಿ ಬರೋ ದಿನಗಳಲ್ಲಿ 4-5 ದಿನಗಳಲ್ಲಿ ನಮ್ಗೆ ಸಿಗ್ಬೋದು. ಅಲ್ಲಿವರೆಗೂ ಆದೇಶ ಬರಲಿವರೆಗೂ ಹಬ್ಬ ಮಾಡ್ಬೇಕಾ ಮಾಡಬಾರ್ದು? ಆದೇಶ ಬರುವ ತನಕ ಯಾವುದೇ ಹಬ್ಬವನ್ನ ನಿಲ್ಲಿಸುವ ಹಾಗಿಲ್ಲ. ಈ ಆದೇಶ ಮಾಡುವ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ರಾಜ್ಯದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಅವರೇ ಇದ್ರು. ಆದ್ರಿಂದ ಅವರು ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಇದ್ದಿದ್ರಿಂದ ಆದೇಶ ಏನಾಗಿದೆ ಅಂತ ಅವ್ರಿಗೂ ಗೊತ್ತಿರುತ್ತೆ, ಸರ್ಕಾರದ ಅಧೀನದಲ್ಲಿರುವ ಎಲ್ಲ ಅಧಿಕಾರಿಗಳಿಗೂ ಗೊತ್ತಿರುತ್ತೆ. ಆದ್ರಿಂದ ಯಾವ ರೀತಿಯಲ್ಲಿ ತೊಂದರೆ ಆಗ್ಲಲ್ಲ ಅಂತ ನನ್ನ ಅಭಿಪ್ರಾಯ. ನಾಳೆಯಿಂದನೇ ಎಲ್ಲಿ ಬೇಕಾದ್ರೂ ಹಬ್ಬ ಮಾಡೋರು. ನಾಳೆಯಿಂದ ಆ ಸುತ್ತೋಲೆ ಅಡಿಯಲ್ಲಿ 4 ಅಂಶಗಳನ್ನ ಮಾರ್ಪಾಡು ಮಾಡುವಂತ ಸುತ್ತೋಲೆ ಅಡಿಯಲ್ಲಿ ಎಲ್ಲಾ ಹಬ್ಬಗಳನ್ನ ಸುಲಲಿತವಾಗಿ ಮಾಡ್ಕೋಬಹುದು. ಅದು 4 ಬಹಳ ದೊಡ್ಡದಾಗುತ್ತೆ. ಹಾವೇರಿ ಹೋರಿ ಹಬ್ಬದ ಎಲ್ಲ ವಿಡಿಯೋಗಳಾಗಿ ಹೋರಿ ಹಬ್ಬದ ಹೋರಾಟಗಾರರು ಏನೇನು ಮಾತಾಡಿದ್ದಾರೆ ಎಲ್ಲ ಯೂಟ್ಯೂಬ್ನಲ್ಲಿ ಚಾನಲ್ ಇದೆ, ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳ್ಕೊಳ್ತೀನಿ.